ನನ್ನ ಕನಸು ಲೋಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅಲ್ಲಿ ಏನಂತಂದ್ರೆ ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ. ಸೊ ಬೆಳಿಗ್ಗೆನೆ ಇದೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಗಿ ಮಕ್ಕಳು ಸ್ಕೂಲಿಗೆ ಕಳಿಸಿ ಆಯ್ತು. ಸೊ ಇವತ್ತಿನ ಟಿಫನ್ಗೆ ನಾನು ಮಸಾಲಾ ರವೆ ರೊಟ್ಟಿ ಮಾಡಿದ್ದೀನಿ. ಏನಪ್ಪಾ ಮಸಾಲಾ ರವೆ ರೊಟ್ಟಿಯಲ್ಲಿ ವಿಶೇಷತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಈ ಒಂದು ಚಳಿಗೆ, ಈ ಒಂದು ವೆದರ್ಗೆ ತುಂಬಾನೇ ಸ್ಪೈಸಿಯಾಗಿ ತುಂಬಾನೇ ಇಷ್ಟಪಟ್ಟು ಮಕ್ಕಳು ಸಹ ತಿಂತಾರೆ. ಮತ್ತೆ ಕ್ವಿಕ್ ಆಗಿ ಈ ಒಂದು ರೆಸಿಪಿನ ಮಾಡ್ಬೋದು. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಶೇಂಗಾ ಚಟ್ನಿ ಮಾಡಿದ್ದೀನಿ. ಈ ಒಂದು ರೆಸಿಪಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಲಿಂಕ್ ಅನ್ನ, ಸೊ ಏನ್ ಶಾರ್ಟ್ ವಿಡಿಯೋ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಸೆಲ್ಫ್ ಮೇಕಪ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂದ್ರೆ ಡೈಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಹಾಗಾದ್ರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಡೈಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ಮೇಕಪ್ ಅಂತ ಹೇಳಕ್ಕೆ ಬರಲ್ಲ, ಸಿಂಪಲ್ಲಾಗಿ ರೆಡಿ ಆಗೋದು ಅಂತ ಹೇಳ್ಬೋದು. ಮೇಕಪ್ ಅಂತ ಅಂದರೆ ಹಲವಾರು ಪ್ರಾಡಕ್ಟ್ನ ಯೂಸ್ ಮಾಡಿ ನಾವು ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾವು ಡೈಲಿ ಯೂಸ್ಗೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಾ ಈ ಒಂದು ವಿಡಿಯೋನ ಮಾಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಅದಾದ ನಂತರ ಏನು ಫೇಸ್ ವಾಶ್ ಮಾಡಿದಾಗೂ ಹೋಗಿಲ್ಲದೆ ಇರೋವಂಥ ಕಾಜಲ್ನ ನಾನು ಒಂದು ಟಿಶ್ಯೂಯಿಂದ ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಿಮೂವ್ ಮಾಡ್ಕೊಂಡಿದ್ದಾದ ನಂತರ ನಾನು ಇಲ್ಲಿ ಏನು ನಾನು ತೋರಿಸ್ತೇನೆ ನಿವ್ಯ ಅದು, ಸೊ ಅದೊಂದು ಹಚ್ಕೊಳ್ತಿದ್ದೀನಿ. ಸೊ ನಾನು ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಫೇಸು, ನೆಕ್ಕು ಎಲ್ಲದಕ್ಕೂ ಸೇರಿ ನಾನು ಒಟ್ಟಿಗೆ ತೊಗೊಂಡಿರೋ ಅಂಥದ್ದು. ಸೊ ಆ ಒಂದು ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಅದಾದ ನಂತರ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿ ನಾವು ನೀಟಾಗಿ ಹಚ್ಕೋಬೇಕು. ಸೊ ನಾನು ಬೇರೆ ಯಾವುದೇ ಒಂದು ಕ್ರೀಮ್ನ ನಾನು ಯೂಸ್ ಮಾಡಲ್ಲ. ಏನಕ್ಕೆ ಅಂತ ಅಂದರೆ ನನಗದು ಸೆಟ್ ಆಗಲ್ಲ. ಸೊ ಆದ ಕಾರಣ ನಾನು ಈ ಒಂದು ಕ್ರೀಮ್ನ ಹಚ್ಕೊಳ್ತೀನಿ. ಡೈಲಿನೂ ಅಷ್ಟೇ ಇದೇ ಒಂದು ಕ್ರೀಮ್ನ ನಾನು ಯೂಸ್ ಮಾಡೋ ಅಂಥದ್ದು. ನಾನು ಮೇಕಪ್ ಮಾಡಬೇಕಾದ್ರೂ ಅಷ್ಟೇ. ಸೊ ಇನ್ನೂ ಹಲವಾರು ಕ್ರೀಮ್ಸ್ನ ಯೂಸ್ ಮಾಡ್ತಾರೆ, ಅಂದರೆ ಸೆಟಫಿಲ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಕೆಲವೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಬಟ್ ನಾನಲ್ಲಿ ನನಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನು ನಾನು ಕ್ರೀಮ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ ಮೇಕಪ್ ಮಾಡಬೇಕಾದ್ರೆ ಫಸ್ಟ್ ಬೇಸ್ ನಾವು ಇದನ್ನು ಅಪ್ಲೈ ಮಾಡ್ಕೊಂಡೇ ನಾವು ನೆಕ್ಸ್ಟು ಫೌಂಡೇಶನ್ ಇದೆಲ್ಲ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಫೌಂಡೇಶನ್ ಏನೂ ಯೂಸ್ ಮಾಡ್ತಿಲ್ಲ. ಏನಕ್ಕೆ ಅಂದರೆ ಅದೇ ಸಿಂಪಲ್ ಮೇಕಪ್ ನಾನು ಡೈಲಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸೋದಕ್ಕೆ ಅಂತೇಳಿ ಈ ವಿಡಿಯೋ ಮಾಡ್ತಿರೋದಷ್ಟೇ. ಸೊ ಅದು ಹಚ್ಚಿ ಆದಮೇಲೆ ಫುಲ್ಲು ಸ್ವಲ್ಪ ಅದು ಡ್ರೈ ಆಗಬೇಕು. ಸ್ವಲ್ಪ ಆಯಿಲಿ ಅನಿಸುತ್ತೆ, ಸ್ವಲ್ಪ ಡ್ರೈ ಆಗಿಬಿಟ್ರೆ ನೀಟಾಗಿ ಸೆಟ್ ಆಗಿಬಿಡತ್ತೆ. ಸೊ ಅದು ಸೆಟ್ ಆದಮೇಲೆ ನಾನಿಲ್ಲಿ ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಬ್ರೋ ಫಿಲ್ಲರಿಂದ ಐಬ್ರೋ ಫಿಲ್ ಮಾಡ್ಕೊಳ್ತೀನಿ. ನೀವು ಪೆನ್ಸಿಲಿಂದ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಬ್ರಷಿಂದ ಆದರೂ ಮಾಡ್ಕೋಬೋದು. ಆ್ಯಕ್ಚುಲಿ ನಾನಿಲ್ಲಿ ಐಬ್ರೋಸೇ ಮಾಡಿಸಿಲ್ಲ. ಸೊ ಆದ್ರೂ ಯಾವ ರೀತಿ ಒಂದು ಒಳ್ಳೆ ಲುಕ್ ಕೊಡ್ಬೋದು ಅಂತ ಹೇಳಿ ತೋರಿಸೋದಕ್ಕೆ ಅಂತಲೇ ನಾನು ಐಬ್ರೋ ಮಾಡಿಸೋದಕ್ಕೂ ಮುಂಚೆ ನಾನು ಐಬ್ರೋ ಫಿಲ್ ಮಾಡಿಸಿ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡ್ಕೋಬೋದು ಏನು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮೇಕಪ್ ಎಲ್ಲ ಮಾಡಿ ನಿಮ್ಮ ಜೊತೆ ಅಂದರೆ ಒಂದು ವಿಡಿಯೋ ತೊಗೊಂಡಾದಮೇಲೆ ನಾನು ಇದು ಐಬ್ರೋಸ್ನೂ ಮಾಡಿಸ್ಕೊಳ್ಳೋಕೆ ಹೋಗಬೇಕು. ಸೊ ಆ ಒಂದು ಕ್ಲಿಪ್ಪಿಂಗ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀಟಾಗಿ ನೋಡಿ, ಒಂದು ಲೈನು ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಸಾಕು, ನೀಟಾಗಿ ನಾವು ಲೈನ್ ಹಾಕ್ಕೊಂಡು ಶೇಪ್ ತೊಗೋಬೋದು. ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ, ಮುಂಚೆಗೂ ಈಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಫ್ರೆಂಡ್ಸ್. ಸೊ ಅದಾದ ನಂತರ ನಾನು ಐಲೈನರ್ ಹಚ್ಕೊಳ್ತೀನಿ. ಸೊ ಎವ್ರಿ ಡೇ ಹಚ್ಕೊಳ್ತೀನಿ. ಬಟ್ ಅದಕ್ಕೂ ಮುಂಚೆ ಫಸ್ಟ್ ನನಗೆ ಏನಾಗ್ತಿತ್ತು, ಹಚ್ಕೊಳ್ತಿದ್ದೆ ಮುಂಚೆನೂ ಕೆಳಗಡೆ ಕಾಜಲ್ ಹಚ್ಚಾದ್ಮೇಲೆ ಹಚ್ಕೊಳ್ತಿದ್ದೆ. ಬಟ್ ಅದು ಯಾಕೋ ನನಗೆ ಅಷ್ಟು ಸರಿ ಬರಲಿಲ್ಲ ಅನ್ನೋದಕ್ಕೆ ರೀಸನ್ ಏನಂದರೆ, ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತಾರ ಕಣ್ಣ ಹತ್ರ ಎಲ್ಲ ಕೆಳಗಡೆ ಮತ್ತು ಮೇಲೆ ಎಲ್ಲ ಒಂಥರ ಗೆಡ್ಡೆಗಳ ಥರ ಆಗಿಬಿಟ್ಟಿತ್ತು. ಸೊ ನಾವು ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಸಹ ನಮಗೆ ನಾವೇನು ಕಾಜಲ್ ಹಚ್ತೀವಲ್ಲ ಆ ಒಂದು ಔಟರ್ ಲೈನ್ ಕೆಳಗಡೆ ಡ್ರಾಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೆಳಗಡೆ ಕಾಜಲ್ನ ನಾವು ಹಚ್ಚಿ ನಾವು ಸೆಕ್ಯೂರ್ ಮಾಡ್ಕೊಳ್ತೀವಿ. ಸೊ ಆ ಥರ ಯಾವಾಗೋ ರೇರಾಗಿ, ಇಲ್ಲ ಅಂದರೆ ನಾರ್ಮಲ್ ಇದ್ರ ಟೈಮ್ಗಳಲ್ಲೆಲ್ಲ ಅಂದರೆ ಫಂಕ್ಷನ್ ಟೈಮ್ಗಳಲ್ಲಿ ಎಲ್ಲೋ ಒಂದೊಂದು ಟೈಮ್ ಹಚ್ಕೊಂಡ್ರೆ ಪರವಾಗಿಲ್ಲ. ಎವ್ರಿ ಡೇ ದಯವಿಟ್ಟು ಯಾರೂ ಹಚ್ಚೋಕೆ ಹೋಗಬೇಡಿ. ಯಾಕಂದರೆ ಅದು ಆಯಿಲ್ ರೆಡ್ಯೂಸ್ ಮಾಡತ್ತಂತೆ. ಸೊ ಆವಾಗ ನಾವು ಐಲೈನರ್ ಹಚ್ಚೋದ್ರಿಂದ ಅದು ಬ್ಲಾಕ್ ಆಗಿಬಿಡತ್ತಂತೆ.
ಸೊ ಆದ ಕಾರಣ ನೀವು ಯಾರೂ ಕಾಜಲ್ ಮಾತ್ರ ಹಚ್ಕೊಳ್ಳಿ, ಅದ್ರ ಕೆಳಗಡೆ ಐಲೈನರ್ ಹಚ್ಚೋಕೆ ಹೋಗಬೇಡಿ. ಬಟ್ ರೇರಾಗಿ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಸೊ ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಆ್ಯಕ್ಚುಲಿ ನಂಗೆ ಆ ಗುಳ್ಳೆ ಎಲ್ಲ ಬಂದು ಯಾವ ರೀತಿ ಏನು ಅಂತ ನನಗಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು. ಅವರೇ ಹೇಳಿದರು, ಈ ಥರ ನೀವು ತುಂಬ ಕಾಜಲ್ ಯೂಸ್ ಮಾಡ್ತಿದ್ದೀರ, ಸೊ ಹಾಗಾಗಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಅವಾಗಿಂದ ಕಾಜಲ್ ಹಚ್ಚೋದು ಬಿಟ್ಟಿದೆ ಒಂದು ಸ್ವಲ್ಪ ದಿನ. ಅದಾದಮೇಲೆ ಇವಾಗ ಹಚ್ಕೊಳ್ತಿದ್ದೀನಿ. ಸೊ ಜಸ್ಟ್ ನಾವು ಕಾಜಲ್ ಹಚ್ಕೊಂಡ್ರೆ ಸಾಕು, ಬಟ್ ಕೆಳಗಡೆ ಔಟರ್ ಲೈನ್ ಏನಿದೆ ಲೈನರ್ ಹಚ್ಚಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ, ನಾನು ಮೇಲ್ಗಡೆನೂ ಐಲೈನರ್ ಹಚ್ಚಿದ್ದೀನಿ ಮತ್ತು ಕೆಳಗಡೆನೂ ಐಲೈನರ್ ಹಚ್ಚಿದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಿದೆ, ನಾನು ಇವಾಗ ತೋರಿಸಿದ್ದೀನಲ್ಲ, ಇದನ್ನು ನೀವು ಹಚ್ಚೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳ್ತಿರೋದು. ಅದು ನಿಮಗೆ ಹೇಳೋದಕ್ಕೋಸ್ಕರನೇ ನಾನು ಹಚ್ಕೊಂಡು ತೋರಿಸ್ತಿದ್ದೀನಿ. ಸೊ ಈ ಥರ ಔಟರ್ ಲೈನ್ ಕೆಳಗಡೆಗೆ ನೀವು ಕಾಜಲ್ ಅಂತೂ ಹಚ್ಚೋಕ್ಕೆ ಹೋಗಬೇಡಿ, ಅದರಿಂದ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ರೇರಾಗಿ ಹಚ್ಚೋದ್ರಿಂದ ಪ್ರಾಬ್ಲಮ್ ಇಲ್ಲ. ಸೊ ಎವ್ರಿ ಡೇ ಹಚ್ಚೋದಂತೂ ಬೇಡ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಏನು ಅಂತ ಪ್ರಾಬ್ಲಮ್ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಎಲ್ಲ ಐ ಮೇಕಪ್ ಆದಮೇಲೆ, ಅಂದರೆ ಐಲೈನರ್ ಕಾಜಲ್ ಎಲ್ಲ ಆದಮೇಲೆ ಐ ಲ್ಯಾಶ್ ಹಚ್ಚೋದು ಯಾವ ರೀತಿ ನೋಡಿ. ಸೊ ನಾನು ಎಲ್ಲರೂ ಐ ಕ್ಲೋಸ್ ಮಾಡಿ ಹಚ್ಕೊಳ್ತಾರೆ, ಇಲ್ಲ ಹೇಗೆ ಹಚ್ಚೋದು ಅನ್ನೋದು ಟೆನ್ಷನ್ ಇರುತ್ತೆ. ನಾನು ಐ ಓಪನ್ ಮಾಡ್ಕೊಂಡೇ ನಾನು ಇಲ್ಲ ಹಚ್ಚುತ್ತಿದ್ದೀನಿ. ಸೊ ಇದು ಎಷ್ಟು ನನಗೆ ಐ ಲ್ಯಾಶೇ ಇಲ್ಲ ಆ್ಯಕ್ಚುಲಿ. ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರಾಡಕ್ಟು. ಮೆಬ್ಲಿನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ತೊಗೊಂಡು ನೀವು ಹಚ್ಕೊಂಡ್ರೆ ಒಂಥರ ಥಿಕ್ನೆಸ್ ಲುಕ್ ಕೊಡುತ್ತೆ ಮತ್ತು ಲೆಂತನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಕಡೆಗೂ ಆ ಕಡೆಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ, ತುಂಬಾ ವೆರಿವೇಷನ್ ಇರುತ್ತೆ. ಸೊ ನೋಡ್ಕೊಂಡು ನೀವು ನಿಮಗೆ ಏನು ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ನೀವು ಹಚ್ಕೊಂಡ್ರೆ ಆಯಿತು. ನೋಡಿ, ಎರಡೂ ಕಣ್ಣಿಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ. ಸೊ ನಾನು ಇದನ್ನು ಅಷ್ಟೇ, ಅಂದರೆ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ರೆಡಿಯಾಗಿ, ಬಟ್ ಒಳ್ಳೇದು ಯಾವುದಿರುತ್ತೋ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಯಾವುದು ಬೇಡ ಅಂತ ಅನಿಸುತ್ತೋ ಅದನ್ನು ನಾನು ಡೈರೆಕ್ಟಾಗಿ ಈ ಥರ ಪ್ರಾಬ್ಲಮ್ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ನೋಡಿಕೊಂಡು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಎಷ್ಟು ಕಾಸ್ಮೆಟಿಕ್ ತುಂಬ ಯೂಸ್ ಮಾಡಿದ್ರೆ ಅದಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಮತ್ತು ಏನಪ್ಪ ಇದು ಮುಖದಲ್ಲೆಲ್ಲ ಪಿಂಪಲ್ಸ್ ಆಗಿದೆ, ಆದರೂ ಇವರು ಮೇಕಪ್ ಇದೆಲ್ಲ ತೋರಿಸ್ಬೇಕಾ ಅಂತ ನಿಮ್ಗೆ ಅನಿಸ್ಬೋದು. ಸೊ ನನಗೆ ಪಿಂಪಲ್ಸ್ ಬಂದಿರೋದು ಮಂತ್ಲಿ ಇದರಲ್ಲಿ ಮಾತ್ರ, ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಬರೋದು. ಸೊ ಹಾಗಾಗಿ ಇವಾಗ ಇರೋದ್ರಿಂದ ಆ ಥರ ಪಿಂಪಲ್ಸ್ ಎಲ್ಲ ಆಗಿದೆ. ಸೊ ನಮ್ದು ಏನಿದೆಯೋ ಮಂತ್ಲಿ ಪ್ರಾಬ್ಲಮ್ಸ್ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೀಟಾಗಿ ರಿಮೂವ್ ಆಗಿಬಿಡತ್ತೆ. ಸೊ ಆದ ಕಾರಣ ಈ ಥರ ನನಗೆ ಪಿಂಪಲ್ಸ್ ಆಗಿದೆ. ಅದಾದಮೇಲೆ ನಾನು ಮಾಮಾ ಅರ್ತ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡೋದು. ಸೊ ನಾನು ಅವಾಗಿಂದನೂ ಅಷ್ಟೇ ಅವ್ರದ್ದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿದೆ, ಸೆಟ್ ಆಗಿಬಿಟ್ಟಿದೆ ನನಗೆ. ಬೇರೆ ಇನ್ಯಾವುದೊಂದು ಪ್ರಾಡಕ್ಟು ನನಗಷ್ಟು ಸೂಟ್ ಆಗಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀಟಾಗಿ ನಾವು ಯಾವ ರೀತಿ ನಮ್ಮದು ಔಟರ್ ಲೈನ್ ಇದೆ ಅದೇ ರೀತಿಯಲ್ಲಿ ನಾವು ಹಚ್ಕೊಂಡು ಬಂದರೆ ಒಂದೊಳ್ಳೆ ಲುಕ್ ಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾನು ರೆಡ್ ಹಚ್ಚೋದ್ರಿಂದ ಲಿಪ್ಸ್ಟಿಕ್ಕು ನಾನು ಅದನ್ನೇ ಯೂಸ್ ಮಾಡಿಕೊಂಡು ಸಿಂಧೂರ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ನೀಟಾಗಿ ನಾನು ಫೇಸ್ ವಾಶ್ ಮಾಡೋ ತನಕನೂ ಹಾಗೇ ಇರುತ್ತೆ ಮತ್ತು ನೀಟಾಗೂ ಹಚ್ಕೋಬೋದು, ಲಾಂಗ್ ಟೈಮ್ ಇರುತ್ತೆ. ಕುಂಕುಮ ಆದರೆ ಹೋಗಿಬಿಡುತ್ತೆ. ಸೊ ಕುಂಕುಮನೇ ಶ್ರೇಷ್ಠ, ಇಲ್ಲ ಅಂತ ಹೇಳಲ್ಲ, ಬಟ್ ಇದು ಲಾಂಗ್ ಟೈಮ್ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಚ್ತೀನಿ. ಅದಾದ ನಂತರ ಅದೇ ಐಲೈನರ್ ಯೂಸ್ ಮಾಡಿ ನಾನೊಂದು ಬಿಂದಿ ಇಟ್ಕೊಳ್ತೀನಿ. ನಾನು ಯಾವುದೇ ಥರದ್ದು ಫಂಕ್ಷನ್ಗಳಲ್ಲಿ ಮಾತ್ರ ಸ್ಟಿಕ್ಕರ್ಸ್ ಅದೆಲ್ಲ ಯೂಸ್ ಮಾಡೋದು. ಡೈಲಿ ಯೂಸ್ಗೆ ನಾನು ಜಸ್ಟ್ ಐಲೈನರಿಂದನೇ ನಾನು ಬಿಂದಿ ಇಟ್ಕೊಳ್ಳೋ ಅಂಥದ್ದು. ಸೊ ಫೈನಲ್ ಲುಕ್ ಯಾವ ರೀತಿ ಇದೆ ನೋಡಿದ್ರಲ್ಲ. ಇಷ್ಟೇ ಫ್ರೆಂಡ್ಸ್, ನಂದು ಸಿಂಪಲ್ ಮೇಕಪ್ ಅಂತ ಹೇಳಿದ್ರೆ ಕೆಲವೇ ಪ್ರಾಡಕ್ಟಿಂದ ನಾನು ಡೈಲಿ ರೋಟೀನ್ ನಂದು ಮೇಕಪ್ ಈ ಥರ ಇರುತ್ತೆ. ಮತ್ತು ನಾನು ಡ್ರೆಸ್ ಮ್ಯಾಚಿಂಗಿಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದು ಇಯರಿಂಗ್ಸ್ ನಾನು ಹಾಕ್ಕೊಳ್ತೀನಿ. ಸೊ ಕೆಲವೊಂದು ಸಲ ಟೈಮ್ ಇದ್ದರೆ ನಾನು ಹುಡುಕಿ ಹಾಕ್ಕೊಳ್ತೀನಿ, ಇನ್ನೂ ಕೆಲವೊಂದು ಟೈಮ್ ಇಲ್ಲ ಅಂತ ಹೇಳಿದ್ರೆ ಯಾವುದಿದೆಯೋ ಅದಕ್ಕೆ ಯಾವುದು ಸ್ಟಡ್ ಟೈಪಲ್ಲೋ ಇಲ್ಲ ಈ ಥರ ಯಾವುದನ್ನಾದರೂ ಹಾಕ್ಕೊಂಡು ನಾನು ಮೇಕಪ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡಿ, ಫೈನಲ್ ಈ ಥರ ಇದೆ ನಂದು ಸಿಂಪಲ್ ಮೇಕಪ್, ಎವ್ರಿ ಡೇ ಮೇಕಪ್ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲ ತೋರಿಸಿ ಆದಮೇಲೆ ಫ್ರೆಂಡ್ಸ್ ನಾನು ಹೊರಗಡೆ ಹೋದೆ. ಹೊರಗಡೆ ಅಂದರೆ ಎಲ್ಲಿಗೆ ಅಂತ ಅಂದರೆ ಐಬ್ರೋಸ್ ಮಾಡಿಸೋಣ ಅಂತ. ನೋಡಿ, ಐಬ್ರೋಸ್ ಮಾಡಿಸಿಲ್ಲ ಅಂದರೂ ಯಾವ ರೀತಿ ಕಾಣಿಸ್ತಿದೆ ನನ್ನ ಐಬ್ರೋ, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಸೊ ಇವಾಗ ನಾವು ಐಬ್ರೋ ಫಿಲ್ಲಿಂಗಲ್ಲಿ ನೀಟಾಗಿ ಮಾಡಿದ್ವಿ ಅಂದರೆ, ಐಬ್ರೋ ಮಾಡಿಸಿಲ್ಲ ಅಂದ್ರೂ, ಅಂದರೆ ತುಂಬ ಚಿಕ್ಕ ಚಿಕ್ಕದಿದ್ರೂ ಅಷ್ಟು ಗೊತ್ತಾಗಲ್ಲ, ನೀಟಾಗಿ ಫಿಲ್ ಮಾಡ್ಕೋಬೇಕು. ಇಲ್ಲ ಅಂದರೆ ಎದ್ದು ಕಾಣಿಸ್ಬಿಡುತ್ತೆ.
ತಿಕ್ಕಾಗಿ ಹಾಕ್ಕೊಂಬಿಟ್ರೆ ಮುಖದಲ್ಲಿ ನಿಮ್ಮ ಫೇಸೇ ಕಾಣಲ್ಲ, ಐಬ್ರೋಸೇ ಕಾಣಿಸ್ಬಿಡುತ್ತೆ. ಲೈಟಾಗಿ ಹಾಕ್ಕೊಳ್ಳಿ. ಸೊ ನಂದು ಮೇಕಪ್ ಎಲ್ಲ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದ ನಂತರ ಫ್ರೆಂಡ್ಸ್, ನಾನಿಲ್ಲಿ ನನ್ನ ಫ್ರೆಂಡ್ ಪಾರ್ಲರ್ಗೆ ಐಬ್ರೋಸ್ ಮಾಡಿಸೋಣ ಅಂತ ಹೇಳಿ ಬಂದೆ. ಸೊ ಇಲ್ಲಿ ಐಬ್ರೋಸ್ ಮಾಡಿಸ್ಕೊಂಡು ನಾನು ಮತ್ತೆ ಮನೆಗೆ ಹೊರಡಬೇಕು. ಬೇರೆ ಹೇರ್ ಸ್ಟೈಲೆಲ್ಲ ಕ್ಲಾಸಸ್ ಇರುತ್ತೆ. ಸೊ ಹಂಗಾಗಿ ಮಾಡಿಸ್ಕೊಂಡು ನಾವು ಆ್ಯಕ್ಚುಲಿ ಐಬ್ರೋಸ್ ಸೆಲ್ಫಾಗೂ ಕೂಡ ಮಾಡ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಕೆಲವೊಂದು ಸಲ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಚೆನ್ನಾಗಿ ಬರಲ್ಲ. ಮತ್ತು ತುಂಬಾ ಕೈ ನೋವು ಬಂದುಬಿಡುತ್ತೆ ಫ್ರೆಂಡ್ಸ್, ನಿಜ. ನಾವೇ ಮಾಡ್ಕೊಳ್ಳೋದಕ್ಕೆ ಹೋದರೆ. ಸೊ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಪಾರ್ಲರ್ಗೆ ಬಂದುಬಿಟ್ಟು ಮಾಡ್ಕೊಳ್ತಿದ್ದೀನಿ. ಮತ್ತು ನಾವು ಬೇರೆಯವ್ರಿಗೆ ಮಾಡಬೇಕಾದ್ರೆ ಎಷ್ಟು ಅವರು ಹಿಂಸೆ ಪಡ್ತಾರೆ ಪಾಪ. ಅಂದರೆ ಅದು ಕೆಲವೊಬ್ರಿಗೆ ಪೇಯ್ನ್ ಇರುತ್ತೆ, ಕೆಲವೊಬ್ರಿಗೆ ಪೇಯ್ನ್ ಇರಲ್ಲ. ಸೊ ನಾವು ಮಾಡಿಸ್ಕೋಬೇಕಾದ್ರೇ ಆ ಒಂದು ಇದು ಗೊತ್ತಾಗೋದು ಯಾವ ರೀತಿ ಏನು ಅಂತ. ಬಟ್ ನನಗೆ ಬರೋ ಕ್ಲೈಂಟ್ಸ್ಗೆಲ್ಲ ನಾನು ಸಾಫ್ಟಾಗಿ ನೀಟಾಗಿ ಮಾಡಿ ಕಳಿಸ್ತೀನಿ. ಅವ್ರಿಗೆ ನಾನು ಕೇಳ್ತಾನೆ ಮಾಡ್ತೀನಿ, ಪೇಯ್ನ್ ಆಗ್ತಿದೆಯಾ ಇಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅವ್ರುಗಳೂ ಅಷ್ಟೇ, ಇಲ್ಲ ನಮಗೇನು ಅಂಥ ಪೇಯ್ನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಖುಷಿಯಿಂದ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಏನಪ್ಪ ಐಬ್ರೋ ಮಾಡಿಸಾದ್ಮೇಲೆ ಈ ಥರ ಇಲ್ಲಿಗೆ ಬಂದುಬಿಟ್ರು ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಐಬ್ರೋ ಮಾಡಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು. ಹಿಂಗೆ ನಾನು ಒಂದು ಫೋನ್ ನೋಡಬೇಕಿತ್ತು. ನಂದು ಯಾಕೋ ಫೋನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ತುಂಬಾ ಬಿಸಿ ಬರ್ತಾಯಿದೆ. ಸೊ ಹಾಗಾಗಿ ಬೇರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾನಿಲ್ಲಿ ನಮ್ಮ ಮನೆ ಹತ್ರ ನೇಯರ್ ಇರೋದು ಶಾಪ್ ಬಂದರೆ ಪೂರ್ವಿಕಾ ಶಾಪು, ಅಲ್ಲಿಗೆ ಬಂದು ನಾನು ಚೆಕ್ ಮಾಡ್ತಿದ್ದೀನಿ. ಬಟ್ ಇನ್ನೂ ಕನ್ಫರ್ಮೇಷನ್ ಯಾವ್ದು ಬೇಕು ಏನು ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಇಲ್ಲಿ ಬಂದು ನಾನು ರೆಡ್ಮಿ ನೋಟ್ 13 Pro Plus ನೋಡ್ತಾ ಇದ್ದೀನಿ. ಬಟ್ ಏನೋ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತಲೂ ಹೇಳ್ತಿದ್ದಾರೆ ಕೆಲವೊಂದು ರಿವ್ಯೂಸಲ್ಲಿ. ಸೊ ನಾನು ಇನ್ನೂ ಯಾವುದಂತ ಫೈನಲ್ ಮಾಡಿಲ್ಲ. OnePlus ಯಾವುದೋ ಹೊಸದು ಬಂದಿದೆ ಅಂತ ಹೇಳ್ತಿದ್ದಾರೆ, ಅದನ್ನು ಅಂತ ಅಂದ್ಕೊಳ್ತಿದ್ದೀನಿ. ಇನ್ನೂ ಫೈನಲಿ ಡಿಸೈಡ್ ಮಾಡಿಲ್ಲ, ನೋಡೋಣ. ಸೊ ಅದಾದ ನಂತರ ನಾನು ಫೋನೆಲ್ಲ ನೋಡ್ಕೊಂಡು ಬಂದು ಆದಮೇಲೆ ನಾನಿಲ್ಲಿ ಹೇರ್ ಸ್ಟೈಲ್ನೆಲ್ಲ ಹೇಳ್ಕೊಡ್ತಿದ್ದೆ, ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಸೊ ಇದು ತುಂಬಾ ಸಿಂಪಲ್ ಇರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತಿಳಿಸಿ. ಫ್ರಂಟಿಗೆ ನೀವು ಯಾವುದೇ ಥರದ ಹೇರ್ ಸ್ಟೈಲ್ ಹಾಕ್ಕೊಳ್ಳಿ, ಅದೆರಡನ್ನೂ ಅಟ್ಯಾಚ್ ಮಾಡಿಬಿಟ್ಟು ಅದಾದ ನಂತರ ಈ ಥರ 2 ಪೋರ್ಷನ್ ಮಾಡಿಕೊಂಡು ಈ ಥರ ಹೆಣೆದ್ಬಿಟ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಣೆದ್ಬಿಟ್ಟು. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗ ಏಜ್ ಆದವರು ಸಹ ಹಾಕ್ಕೋಬೋದು, ಮಿಡಲ್ ಏಜ್ ಅವರು ಹಾಕ್ಕೋಬೋದು. ಗಂಟಂದರೆ ಆಲ್ಮೋಸ್ಟ್ ಎಲ್ಲರೂ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ, ಸೊ ಇಷ್ಟಪಡ್ತಾರೆ. ಸೊ ಆದ ಕಾರಣ ನಾನಿಲ್ಲಿ ಗಂಟು ಥರ ಹಾಕ್ತಿದ್ದೀನಿ ನೋಡಿ. ಒಂದು ಸೈಡಿಂದ ತೆಗೆದು ಆ ಒಂದು ಏನು ಎರಡೂ ಫ್ರಂಟ್ ಹೇರ್ ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಈ ಸೈಡನ್ನ ಹೇರ್ ತೊಗೊಂಡು ಸಹ ಅದೇ ಥರನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೆ ತುಂಬಾ ಈಸಿ ಇರುತ್ತೆ. ಇನ್ ಕೇಸ್ ನೀವು ಕೆಳಗಡೆಯಿಂದಾದರೂ ಆ್ಯಡ್ ಮಾಡ್ಕೋಬೋದು, ಇನ್ನೂ ಒಂದು ರೌಂಡು, ಇಲ್ಲ ಮೇಲ್ಗಡೆಯಿಂದನೂ ಆ್ಯಡ್ ಮಾಡ್ಬೋದು. ಸೊ ನಾನು ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಥರದ್ದು ಏನು ಬನ್ಸು ಇದೆಲ್ಲ ಯೂಸ್ ಮಾಡಿ ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಒಂದೆರಡು ಯು ಪಿನ್ಸು, ಒಂದೆರಡು ಏನು ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕು. ತುಂಬಾ ಚೆನ್ನಾಗಿ ಎಲಿಗೆಂಟಾಗಿ ಲುಕ್ ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್, ಬೈ.